ನಮಸ್ತೆ ಬಂಧುಗಳೇ. ಈ ಬ್ಲಾಗು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಎಲ್ಲ ಚೆನ್ನಾಗಿರಬೇಕು ಕೂಡ. ನಮ್ಮೂರಿನ ಪರಿಸರಗಳನ್ನು ನಿಮಗೆ ತೋರಿಸೋಣ ಅಂತ ಈ ಬ್ಲಾಗ್ ಮಾಡ್ತಾಯಿದ್ದೀನಿ. ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಎಲ್ಲ ಇಲ್ಲಿನ ಕೆಲಸಗಳು, ನಮ್ಮ ಹಳ್ಳಿಯ ಅಡಿಕೆ ಮರಗಳು, ಅದಕ್ಕೆ ಔಷಧಿ ಹೊಡೆಯುವಂಥ ಒಂದು ಪ್ರಕ್ರಿಯೆ, ಇಲ್ಲಿರುವಂಥ ಹಣ್ಣುಗಳು, ಸಿಗುವಂಥ ಕೆಲವು ಮರಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೋಜಾ ಅಂತೂ ಎಲ್ಲ ಕಡೆ ಇರುತ್ತೆ, ಗುಲಾಬಿ ಎಲ್ಲ ಕಡೆ ಇರುತ್ತಲ್ವ. ಹಾಗೆ ಹಳ್ಳಗಳು, ಕೊಳ್ಳಗಳು, ಬೆಟ್ಟ ಗುಡ್ಡಗಳು, ನೋಡಿ ಎಲ್ಲ ನಮ್ಮೂರಿನ ಒಂದು ಸಣ್ಣ ಸಣ್ಣ ಹಳ್ಳಗಳು, ಎಲ್ಲವೂ ಅಘನಾಶಿ ನದಿಯ ತಿರುವಿಗೆ ಹೋಗಿ ಸೇರುತ್ತೆ. ಚಿಕ್ಕದಾದ ಜೋಗ, ಇದು ಕಾಡಿನಲ್ಲಿರುವ ಪ್ರಾಣಿ ಗ್ರಾಫಿಕಲ್ ಆಗಿದ್ದು, ಇದು ನಮ್ಮೂರಿನ ಮನೆಗಳು. ಮಳೆಗಾಲದಲ್ಲಿ ಆ ರೀತಿ ಮಾಡಿರ್ತಾರೆ. ಇದು ನಮ್ಮೂರಿನ ಅಶೋಕ್ ಮರ, ಇದು ಕೂಡ ಗ್ರಾಫಿಕ್ನಲ್ಲಿ ಮಾಡಿದ್ದು. ಇದು ನಾನು ಒಂದು ಕಡೆ ಹೋದಾಗ ಫೋಟೋ ಹೊಡ್ಕೊಂಡಿದ್ದು. ಇದು ನಮ್ಮೂರಿನ ಕಾಲು ದಾರಿ, ಚಿಕ್ಕ ಚಿಕ್ಕದ ಕಾಲು ದಾರಿ ಎತ್ತರೋದು. ಇದು ಕೂಡ ಗ್ರಾಫಿಕ್ ಆಗಿದೆ. ಹಾಗೆ ಈ ಸಿಂಹ ಕೂಡ ಗ್ರಾಫಿಕ್ ಸಿಂಹ ಆಗಿದೆ. ಇದು ನಮ್ಮ ತೆಂಗಿನ ಮರ, ಇದು ನಮ್ಮೂರಿನ ಚಿಕ್ಕದ್ದು. ಇದು ಕೂಡ ತೆಂಗಿನ ಮರಗಳ ನಮ್ಮೂರಿಂದೆ. ನೋಡಿ, ಇವೆಲ್ಲ ನಮ್ಮ ಪರಿಸರಕ್ಕೆ ಸಂಬಂಧಪಟ್ಟಿದ್ದು, ನಮ್ಮೂರಿನ ಏರಿಯಾದಲ್ಲಿರುವಂತಹ ಒಂದು ವಿಶೇಷತೆಗಳು. ಇದು ಕೂಡ ಗ್ರಾಫಿಕ್ ಆಗಿತ್ತು. ಇದು ಚಿಕ್ಕ ಕಾಲ್ದಾರಿ. ಇದು ನಮ್ಮೂರಲ್ಲಿ ಹುಳಿಮಿಜಿ ಹಣ್ಣು ಅಂತಾರಲ್ಲ ಅದು, ಇದು ಕೂಡ ಗ್ರಾಫಿಕ್ನಲ್ಲಿ ಮಾಡಿದ್ದು ಕೂಡ. ಇದು ಹಳ್ಳದ ಮಧ್ಯದಲ್ಲಿ ರೋಡ್ ಇದೆ ನೋಡಿ. ಇದೊಂದು ಸಣ್ಣ ಪೊದೆ, ವಾಟೆ ಪೊದೆ ಅಂತ ನಾವು. ಇದು ಕೂಡ ಹಳ್ಳ. ಇದು ನಾನಲ್ಲಿ ಫೋಟೋ ತಗೊಂಡಿದ್ದು. ಇದು ಚಿತ್ರಗಳು, ಕೊಂಬೆಗಳು, ಗುಲಾಬಿ ಹೂವು ಅಂತೂ ನೋಡಿದ್ದೀರಿ ಎಲ್ಲ ಕಡೆ. ಇದು ನೋಡಿ, ನಾನು ಹಳ್ಳದಿಂದ ಮೇಲೆ ಹತ್ತಾ ಇದ್ದೀನಿ. ಇದು ಕೂಡ ಚಿಕ್ಕ ಪೊದೆಯಾಗಿದೆ. ಧ್ವನಿ ಕೇಳಿಸ್ತಿದೆಯಲ್ಲ ಗೊತ್ತಿಲ್ಲ. ಇದು ನಮ್ಮೂರಿಂದು ಇದು. ಹಾಗೆ ನಾನು ಇಷ್ಟವಾದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ.